ಅವರಿಗೆ ಧರ್ಮ ಬೇಕಾಗಿಲ್ಲ, ಇನ್ನೊಂದು ಬೇಕಾಗಿಲ್ಲ, ಧರ್ಮಸ್ಥಳ ಬೇಕಾಗಿಲ್ಲ, ಅಲ್ಲಿಗೆ ಬೇಕಾಗಿರೋ ಅನ್ಯಾಯ ಆಗಿರೋದಕ್ಕೆ ನ್ಯಾಯ ಬೇಕಾಗಿಲ್ಲ. ಅವರು ಇದನ್ನ ನನ್ನ ಎಳ್ಕೊಂಡು ಬಂದು ಚಿನ್ನಯ್ಯ ಮಟ್ಟಣ್ಣನವರು ಇವರೆಲ್ಲ ಒಂದು ಬುರುಡೆ ಗ್ಯಾಂಗು, ಇವರು 200 ಕೋಟಿ ತಗೊಂಡಿದ್ದಾರೆ. 200 ಕೋಟಿ ಎಣಸಕ್ ಬರುತ್ತೇನ್ರಿ? ಯಾಕಂದ್ರೆ ಇದೇ ಇವರೇ ಕೆಲವು ತಿಂಗಳ ಹಿಂದೆ ಲಾಸ್ಟ್ ಇಯರ್ 100 ಕೋಟಿ ಪೊನ್ಸಿ ಸ್ಕ್ಯಾಮ್ ನಲ್ಲಿ ಪ್ರಕಾಶ್ ರೈ ಯಾವುದೋ ಒಂದು ಆಡ್ ಮಾಡಿದ್ದಕ್ಕೆ ಇಡಿ ಬಂದ್ರು, 13 ಗಂಟೆ ಕೂತ್ರು, 10 ವರ್ಷದ ಅಕೌಂಟ್ ನೋಡಿದ್ರು, ಏನೂ ಇಲ್ಲ ಅಂತ ಹೋದ್ರು. ಬರೆಯಲ್ಲ, ಇಡಿ ಬಂದು ಅರೆಸ್ಟು ನಾಳೆನೆ ಅರೆಸ್ಟ್. ಅದಾದ ತಕ್ಷಣ ಬೆಟ್ಟಿಂಗ್ ಸ್ಕ್ಯಾಮ್ ನಲ್ಲಿ ಪ್ರಕಾಶ್ ರೈ ಹೋದೆ. ಏನು ಸ್ವಾಮಿ ಎಲ್ಲಿದೆ ಹೇಳಿ, ಮಾಡಿ ತೋರಿಸಿ, ಮನಿ ಟ್ರೈಲ್ ತೋರಿಸಿ. ಏನು ಇಲ್ವಲ್ಲ, ಅಲ್ಲ ಕಂಪ್ಲೇಂಟ್ ಬಿಡಿದ್ರೆ ಕರೆದಿದ್ವಿ. ಸರಿ, ಕರೆದಿದ್ರೆ ಅಂತ ಅಂದ್ರೆ 100 ಕೋಟಿ 150 ಕೋಟಿ, ಈಗ 200 ಕೋಟಿ. ನನಗೆ ಅಭ್ಯಾಸ ಆಗ್ಬಿಡ್ತದೆ. ನೆಕ್ಸ್ಟ್ ಟೈಮ್ 500-600 ಕೋಟಿ ಮಾಡಿ ಅಂತ ಆಗ್ತದೆ ಅಲ್ವಾ? ಸೊ ನಾವು ದೇಶದಲ್ಲಿ ನಾವು ಪ್ರಜೆಗಳು ಪ್ರಶ್ನೆ ಕೇಳ್ತಾನೆ ಇರಬೇಕು. ಯಾಕಂದ್ರೆ ನಮ್ಮ ಸರ್ಕಾರ, ನಮ್ಮ ಹಣ, ನಮ್ಮ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಅಂದಾಗ ಆ ಕೇಳೋರ್ನು ನೀವು ಹಿಂಗೆ ತಿಳ್ಕೊಂಡು ಅದರಿಂದ ರಾಜಕೀಯ ದುರುದ್ದೇಶ ಇದೆ. ನಾನು MLA ಆಗ್ಬೇಕಾಗಿಲ್ಲ, MP ಆಗ್ಬೇಕಾಗಿಲ್ಲ, ಇಷ್ಟು ಅಲ್ಲ, ಅದು ನಿಂತಿದ್ದ ಅನುಭವಕ್ಕೆ ನಿಂತಿದ್ದೀನಿ. ಈಗ ಆಗ್ಬೇಕಾಗಿಲ್ಲ. ನಾನು ಸಮಾಜಕ್ಕೆ ನಾನು ಪ್ರತಿಸ್ಪರ್ಧಿಸಬೇಕಾಗಿದೆ. ನಾನು ಎಲ್ಲರೂ ಪ್ರತಿಸ್ಪರ್ಧಿಸಬೇಕಾಗಿದೆ. ಏನೋ ಅನ್ಯಾಯ ನಡೆದು ನೋಡ್ಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ ನಾನು, ಅಲ್ವಾ? ಸೌಜನ್ಯ ಪ್ರಕರಣದ ಬಗ್ಗೆ ಬರ್ತಿದ್ದೀರಿ ನೀವೆಲ್ಲ. ನಮಗೆ ಬೇಕಾಗಿರೋದೇನು? ಸೌಜನ್ಯ ಯಾಕೆ ಸತ್ರು, ಇಷ್ಟೊಂದು ಜನ ಯಾಕೆ ಸತ್ರು, ಅದನ್ನು ಕೇಳ್ತಾ ಇದ್ವಿ. ನಾನು ಕೇಳ್ತಾ ಇದ್ದೀನಿ, ನನ್ನ ಈ ಮಾಧ್ಯಮದಲ್ಲಿ ಎಳ್ಕೊಂಡೋಗಿ ಹಂಗೆ ಸಿಗಿಸಿ ಇವನು ಹೋದ್ರೆ ಅಂದ್ರೆ ನೋಡಿ, ಅದಕ್ಕೆ ಆ ಪಾರ್ಟಿ ಹೆಸರು ಹೇಳಿದ್ದು ನಾನು. ನಿಮಗೆ ಪಾರ್ಟಿ ಅಷ್ಟೇ. ನಿಮ್ಮನ್ನ ಪ್ರಶ್ನಿಸಿದ್ರೆ ಧರ್ಮನ ಪ್ರಶ್ನೆ ಮಾಡಿದಂಗೆ ಅಲ್ಲ. ಈ ದೇಶದ ಪ್ರಧಾನಿಗಳಿದ್ದಾರೆ, ಅವರು ವಾರಣಾಸಿಯ ಪ್ರತಿನಿಧಿ. ಅವರ ಪಾರ್ಟಿಗೆ ಅವ್ರ ಮೆಜಾರಿಟಿ ಬಂದ್ರಿಂದ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ. ಆ ಪ್ರಧಾನಮಂತ್ರಿನ ಕೆಲವು ಪ್ರಶ್ನೆಗಳನ್ನು ನಾನು ಕೇಳಿದ್ರೆ ಅದು ಧರ್ಮವನ್ನು ಪ್ರಶ್ನಿಸಿದ್ದಲ್ಲ, ಅಲ್ವಾ? ನಾನು ಕೇಳಬೇಕು. ಗ್ರೀನ್ ಮಾನಿಟೈಸೇಷನ್ ಹರ್ಟ್ ಆಗ್ತಾ ಇದೆ, ಕೇಳಬೇಕು. ಅದು ಈ ತಿರ್ಚೋರಿದಾರಲ್ಲ ಅವ್ರಿಗೂ ಉತ್ತರ ಕೊಡ್ತಾ ಇದು ನನ್ನ ಕ್ಲಾರಿಟಿ. ಈಗ ನೀವು ಏನೇ ಪ್ರಶ್ನೆ ಕೇಳಿದ್ರೆ ನಾನು ಉತ್ತರ ಕೊಡ್ಲಿಕ್ಕೆ ರೆಡಿ ಇದೆ. ಅಲ್ಲ, ನಾನು ಮುಗಿಸಿ ಫುಲ್ ಸ್ಟಾಪ್. ಈಗ ಒಂದು ನಿಮಿಷ ಫಸ್ಟ್ ನೀವು ಕೇಳ್ತೀರಾ? ಒಂದು ನಿಮಿಷ ಅವ್ರು ಕೇಳ್ತಾರೆ. ನಾನೇ ಚಿನ್ನಯ್ಯ ಫೋನ್ ಮಾಡಿದಾಗ ತಮಿಳಲ್ಲಿ ಮಾತ್ರ SIT ಕೊಟ್ಟೆ, ಅಂದ್ರೆ ಅಲ್ಲಿ ಆಗ್ತಾ ಇರೋದು ಅನ್ಯಾಯ ವಿರುದ್ಧ ಪ್ರಕಾಶ್ ಅವರು ಧ್ವನಿ ಎತ್ತಿದ್ರು. ಅದ್ರ ಬಗ್ಗೆ ಕ್ಲಾರಿಟಿ ಬೇಕು ಅನ್ನೋದು ತನಿಖೆ ನಡೆಸಿ ಅಂತ ಕೂಡ ಪ್ರಕಾಶ್ ಅವರು ಒತ್ತಾಯ ಮಾಡಿದ್ರು. ಆದ್ರೆ ಆ ವಿಚಾರದಲ್ಲಿ ಇದ್ದಂತ ಪ್ರಕರಣ ಯಾಕೆ ಈ ರೀತಿ ಆದಂತಹ ಒಂದು ಬಿಂಬಿಸುವ ಕೆಲಸ ಆಯ್ತು? ಅದ್ರ ಉದ್ದೇಶ ಏನು? ಅದನ್ನು ಹೇಳಿದ್ನಲ್ಲ, ಅದು ಉದ್ದೇಶ ಬೇರೆ ಇದೆ. ಅವರಿಗೆ ಧರ್ಮ ಸೌಜನ್ಯ ಮುಖ್ಯ ಅಲ್ಲ. ಅದು ಒಂದು ಪಾರ್ಟಿ ಇದೆ. ಅವರು ಇವನನ್ನ ಹಿಂದೂ ವಿರೋಧಿ ತರ ಕಟ್ಟಬೇಕು. ಧರ್ಮಸ್ಥಳದ ಬಗ್ಗೆ ಮಾತಾಡೋದು ಅವನು ಹಿಂದೂ ವಿರೋಧಿ. ಚಿನ್ನಯ್ಯ ಹೇಳಿಕೆ ಕೊಟ್ಟಿದ್ದಾನೆ. ಆದ್ರಿಂದ ಇವನು ಧರ್ಮಸ್ಥಳದ ಹಿಂದೂ ಧರ್ಮದ ಮೇಲೆ ಪಿತೂರಿ ಹೂಡಲು 200 ಕೋಟಿ ತಗೊಂಡಿದ್ದಾನೆ ಅಂತ ಬರೆಯೋದು. ಅದಕ್ಕೋಗಿ ಪ್ರೂವ್ ಮಾಡ್ಬೇಕು, ಅದಿನ್ನೊಂದು ಪ್ರೂವ್ ಮಾಡ್ಬೇಕು. ಹಿಂಗ್ ಮಾಡ್ಬಿಡೋದು. ಅವ್ರಿಗೆ ನಾನು ಅಂದ್ರೆ ಹಿಂದೂ ವಿರೋಧಿ. ನಾನು ಹೇಳ್ತೀನಿ, ಹೆಂಗೆ ನನ್ನ ಹೆಂಡತಿ ನೀಡಿರೋದು ಅವಳು ಹೋಗ್ತಾಳೆ ಅಂತ ಹೇಳ್ತಾ ಇದ್ದೀನಿ ನಾನು. ಇವತ್ತು ನನ್ನ ತುಂಬಾ ಆತ್ಮೀಯಗಳು ಕಾಶಿಗೆ, ತಿರುಪತಿಗೆ, ಯಾವ ಅಯ್ಯಪ್ಪ ಮಾಲೆಗೆ ಎಲ್ಲೇ ಹೋಗಿ ನನಗೆ ಫೋನ್ ಮಾಡಿ ಯಾರು ಗೊತ್ತಿದ್ರೆ ಹೇಳೋ, ನನಗೆ ಪರ್ಮಿಷನ್ ನನ್ನೇ ಕೇಳ್ತಾರೆ, ಹೋಗಿ ಬನ್ನಿ ಅಂತೀನಿ.